ಈಗ ನೀವು ಹೇಳಿರುವಂತಹ ಒಂದಷ್ಟು ಒಳ್ಳೆ ಮಾತುಗಳಲ್ಲೂ ಕೂಡ ಹ್ಮ್. ಇದನ್ನ ನೋಡಿರುವಂತವ್ರು ಒಂದಷ್ಟು ಜನ ನೆಗೆಟಿವ್ ಅಲ್ಲೂ ಹುಡುಕ್ತಾರೆ ಬಿಕಾಸ್ ಕಮೆಂಟ್ಸ್ ಅಲ್ಲಿ. ಅದನ್ನ ನಿಲ್ಸಕ್ ಆಗಲ್ಲ. ಹ್ಮ್. ನಾನು ನೆಗೆಟಿವ್ ಕಾಮೆಂಟ್ಸ್ ಇವಾಗ ಏನಂದ್ರೆ ಮೊನ್ನೆ ನಾನು ಹಾಕೊಂಡಿರೋದು ಅಷ್ಟೇ ಡ್ರೆಸ್ಸಿಗೂ ಅಷ್ಟೇ. ಟ್ರಸ್ಟ್ ಮೀ, ಅಂದ್ರೆ ಲಕ್ಷ್ಮೀ ಕೃಷ್ಣ ಅವರು ಡಿಸೈನಿಂಗ್ ಮಾಡ್ತಾರೆ, ಎಷ್ಟು ಅದ್ಭುತವಾಗಿರೋ ಡಿಸೈನಿಂಗ್ ಮಾಡ್ತಾರೆ. ಅವ್ರು ಬಾಲಿವುಡ್ ಕೂಡ ಡಿಸೈನ್ ಮಾಡಿ, ಜಾಕ್ಲಿನ್ ಫರ್ನಾಂಡಿಸ್, ಎಷ್ಟು ಜನ ಫ್ಯಾಷನ್ ಐಕಾನ್ಸ್ಗೆ ಅವರು ಡಿಸೈನ್ ಮಾಡಿದ್ದಾರೆ. ಅವ್ರು ನಂಗೆ ಹೇಳಿದ್ರು, ಸಂಗೀತ ವಾಟ್, ನಾನು ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಅವ್ರು ಏನಂತಾರೆ ಗೊತ್ತಾ, ನೀನ್ ಎಲ್ಲಿ ವರ್ಕ್ ಮಾಡೋದಂದ್ರೆ ಕನ್ನಡ ಇಂಡಸ್ಟ್ರಿ ಅಂತ ಅವ್ರ ಹೆಮ್ಮೆ ಹೇಳ್ಕೊಂತಾರೆ ಲಕ್ಷ್ಮಿ ಅವರು. ಕನ್ನಡನ ನಿಮ್ ಹೀರೋಯಿನ್ಸ್ಗೆ ಡ್ರೆಸ್ ಮಾಡಕ್ಕೆ ಬರಲ್ಲ, ಅವರೆಲ್ಲ ಸೀರೆ ಹಾಕೊಂಡು ಐ ಮೀನ್ ಲೈಕ್ ಓಲ್ಡ್ ಸ್ಟೈಲ್ ಅಲ್ಲಿ ಇನ್ನು 80s 70s ಅಲ್ಲಿ ಬದುಕ್ತಾ ಇದ್ದಾರೆ, ಅವ್ರು ಒಂದ್ ಸ್ವಲ್ಪನೂ ಸ್ಟೈಲ್ ಸೆನ್ಸೇ ಇಲ್ಲ ಅನ್ನೋದನ್ನ ಅವ್ರು ನಂಗೆ ಕಮ್ಯುನಿಕೇಟ್ ಮಾಡಿದ್ರು. ಆಯ್ತಾ, ಅಂದ್ರೆ ಹಂಗ್ ನೋಡ್ತಾ ಇದಾರೆ ನಮ್ನ. ಯಾಕೆ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಮೈ ತೋರ್ಸೋದಂತ ನಾನು ಹೇಳ್ತಿಲ್ಲ. ಸ್ಟೈಲಿಸಮ್ ನಮ್ಮಲ್ಲಿ ಇದೆ, ನಾವ್ ಎಲ್ಲ ಎಷ್ಟು ಜನ ಇದೀವಿ, ಬಟ್ ನಾವ್ ಯಾಕೆ ಮಾಡ್ತಿಲ್ಲ ಅಂದ್ರೆ ಈ ಒಂದ್ ಭಯದಿಂದ, ಯಾರು ಹೆಂಗ್ ಕಾಮೆಂಟ್ ಮಾಡ್ತಾರೆ ರಿಸೀವ್ ಮಾಡಿಲ್ವಲ್ಲ. ಅಲ್ಲ, ನಾವೊಂದು ಹೀರೋಯಿನ್ ಆಗ್ಬಿಟ್ಟು ಹೀರೋಯಿನ್ ಆಗಿ ಇಲ್ದೇ ಇದ್ರೆ ಇನ್ ಹೆಂಗಿರ್ಬೇಕು? ಇನ್ನೊಬ್ರು ಮೀಡಿಯಾದವ್ರು ಹೇಳ್ತಿದ್ರು ನಂಗೆ, ಮ್ಯಾಮ್ ಕೆಲವ್ರು ಇನ್ಫ್ಲೂಯೆನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ರೆಸ್ ಆಗಿ ಬರ್ತಾರೆ ಅಂದ್ರೆ ಅವ್ರ ಎದುರುಗಡೆ ನಮಗೆ ಅನ್ಸುತ್ತೆ ಈ ಹೀರೋಯಿನಿಗೆ ಯಾಕೆ ಹಿಂಗ್ ಬರಕ್ಕಾಗಲ್ಲ ಅಂತ. ಅವಾಗ ನಂಗೆ ಅನ್ಸ್ತು, ಓ ಮೈ ಗಾಡ್ ಅಂತ. ನಿಮಗೂ ಅನ್ಸಲ್ವಾ? ಲೈಕ್ ಕೆಲವು ಸತಿ ನಾವು ರೆಡಿಯಾಗಿ ಬಂದಾಗ, ಯಾಕೆ ಅಂದ್ರೆ ನಾವು ಗ್ಲಾಮರಸ್ ಆಗಿ ಕಾಣಿಸ್ತಿಲ್ಲ, ಹೀರೋಯಿನ್ಸ್ ನಾವು ಇಂಡಸ್ಟ್ರಿ ರಿಪ್ರೆಸೆಂಟ್ ಮಾಡ್ತಿದೀವಿ, ನಾವು ಬೇರೆ ಇಂಡಸ್ಟ್ರಿಗೂ ಅನ್ಸ್ಬೇಕು, ಗುರು ಏನ್ ಸಖತ್ತಾಗಿದ್ದಾರೆ ಈ ಇಂಡಸ್ಟ್ರಿ ಹೀರೋಯಿನ್ಸ್ ಅಂತ. ಹೀರೋಯಿನ್ಸ್ ನಾವು ಹೀರೋಯಿನ್ಸ್ ಇರೋದೇ ಗ್ಲಾಮರಸ್ ಆಗಿ ಕಾಣಕ್ಕೆ, ನಾವ್ ಅಲ್ದಿದ್ರೆ ಇನ್ ಯಾರು ಕಾಣ್ತಾರೆ? ಬ್ಯೂಟಿ ಅನ್ನೋದೇ ಅದಲ್ವಾ ಹೀರೋಯಿನ್ ಒಂದು ಸಿನಿಮಾದು ಅಂದ್ರೆ, ಬ್ಯೂಟಿ ಅನ್ನೋದೇ ಅದಲ್ವಾ. ಇಟ್ಸ್ ನಾಟ್ ಜಸ್ಟ್ ಹಿಯರ್, ಇಟ್ಸ್ ಅಬೌಟ್ ಹೌ ಕಾನ್ಫಿಡೆಂಟ್ಲಿ ಯು ಕ್ಯಾರಿ ಯುವರ್ ಸೆಲ್ಫ್, ಪರ್ಸನಾಲಿಟಿ, ಎವ್ರಿಥಿಂಗ್, ಫಿಟ್ನೆಸ್ ಎಲ್ಲ ಬರುತ್ತೆ ಅಲ್ಲ ಇದಕ್ಕೆ. ಈ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿರೋರಿಗೆ ನಾನು ನಿಜ ಹೇಳ್ತೀನಿ, ಮಾಡಕ್ ಕೆಲ್ಸನೇ ಇಲ್ಲ. ದೇ ಆರ್ ಸೋ ಜಾಬ್ಲೆಸ್. ಅವ್ರ ಲೈಫಲ್ಲಿ ಎಷ್ಟು ನೆಗೆಟಿವಿಟಿ ಇದೆ ಅಂದ್ರೆ, ಅವ್ರಿಗೆ ಬೇರೆಯವ್ರ ಲೈಫಲ್ಲಿ ಏನಾದ್ರು ನೆಗೆಟಿವಿಟಿ ಮಾಡ್ಬೇಕು ಅನ್ನೋದಕ್ಕೆ ಅವ್ರು ಮಾಡೋದು ಇದೆಲ್ಲ. ಐ ಟ್ರಸ್ಟ್ ಮೀ, ಅಂಡ್ ನನಗೇನು ಎಫೆಕ್ಟ್ ಆಗಲ್ಲ, ಬಿಕಾಸ್ ಇವ್ರನ್ನ ಯಾವತ್ತೂ ಕಂಟ್ರೋಲ್ ಮಾಡಕ್ಕಾಗಲ್ಲ. ಇವ್ರು ಬರ್ತಿರೋದೇ ಫೇಕ್ ಅಕೌಂಟ್ಸ್ ಇಂದ, ಅಥವಾ ಯಾವ್ದೋ ಅವ್ರ ಮಗುದೇ ಫೋಟೋ ಹಾಕೊಂಡಿರ್ತಾರೆ, ನಾಚಿಕೆ ಮಾನವರ್ಯದೆ ಇಲ್ದೆ ಮಗುದೇ ಫೋಟೋ ಹಾಕೊಂಡ್ಬಿಟ್ಟು ಇದೆಲ್ಲ ಕಮೆಂಟ್ ಮಾಡ್ತಾರೆ. ಇಷ್ಟು ಕೆಟ್ಟ ಕಮೆಂಟ್ಸ್ ಅವ್ರ ಪರ್ಸನಾಲಿಟಿ ತೋರ್ಸುತ್ತೆ, ನಂದಲ್ಲ. ಬಿಕಾಸ್ ನಾನ್ ಎಲ್ಲಿರ್ಬೇಕೋ ನಾನು ಅಲ್ಲಿದ್ದೀನಿ, ಅವ್ರು ಎಲ್ಲಿರ್ಬೇಕೋ ಅವರು ಅಲ್ಲೇ ಇದ್ದಾರೆ, ಅದಕ್ಕೆ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಮ್ಯಾಮ್, ನಟಿಮಣಿಯಾಗಿ ಮಾಡರ್ನ್ ಆಗೂ ಇರಬೇಕು, ಅದ್ರ ಜೊತೆಗೆ ಪಾತ್ರಕ್ಕೆ ತಕ್ಕಂಗೆ ಟ್ರೆಡಿಷನಲ್ ಆಗು ಕೂಡ ಇರ್ಬೇಕು. ಎಲ್ಲಿಗೆ ಹೇಗೆ ಇರ್ಬೇಕೋ ಅಲ್ಲಿ ಹಾಗಿರ್ಬೇಕು, ಅದ್ರ ಬಗ್ಗೆ ಡೌಟೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ದೇವಸ್ಥಾನ ಹೋಗೋ ತರ ಇರ್ಬೇಕು, ಈವೆಂಟಿಗೆ ಹೋಗ್ತಿರ್ಬೇಕಾದ್ರೆ ಈವೆಂಟಿಗೆ ಹೋಗೋ ತರ ಇರ್ಬೇಕು. ನೀವ್ ಎರಡನ್ನೂ ಮಿಕ್ಸ್ ಮ್ಯಾಚ್ ಮಾಡಿದ್ರೆ ಇಟ್ ವಿಲ್ ನಾಟ್ ವರ್ಕ್. ಯಾವ್ದೋ ಒಂದ್ ಸಿನಿಮಾದಲ್ಲಿ ನಾವು ಹಳ್ಳಿ ಹುಡುಗಿ ಪಾತ್ರ ಮಾಡ್ತಿರ್ಬೇಕಿದ್ರೆ ನಾನು ಯಾವ್ದಾದ್ರು ಮಾಡರ್ನ್ ಡ್ರೆಸ್ ಹಾಕಕ್ಕಾಗತ್ತಾ, ಫ್ರಾಕ್ ಹಾಕಕ್ಕಾಗತ್ತಾ? ಆಗಲ್ಲ, ಒಪ್ಕೊಳ್ಳಲ್ಲ ಯಾರು ಕೂಡ. ಅದೇ ಒಂದ್ ಮಾಡರ್ನ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಿದ್ರೆ ನಾನು ಒಂದು ಹಳ್ಳಿ ಬಟ್ಟೆ ಹಾಕೊಳಕ್ಕಾಗತ್ತಾ? ಆಗಲ್ಲ. ಒಂದ್ ನಟಿ ಆಗ್ಬಿಟ್ಟು ಎಲ್ಲಾ ಒಂದ್ ಪಾತ್ರಕ್ಕೂ ಒಂದು ಮ್ಯಾಚ್ ಆಗೋ ತರ ಇರ್ಬೇಕು. ನಾನು ಬರೀ ಸೀರೆ ಹಾಕೊಂಡಿದ್ರೆ ಒಬ್ಬ ಡೈರೆಕ್ಟರ್ ಯಾಕೆ ಅನ್ಕೊಬೇಕು ನಾನು ಇವಳ ನನ್ ಕ್ಯಾರೆಕ್ಟರ್ ಕಾಸ್ಟ್ ಮಾಡ್ಕೊಬಹುದು ಅಂತ? ಅವ್ರಿಗೆ ಹೆಂಗ್ ಕಾಣಿಸುತ್ತೆ ನನ್ ಸ್ಕೋಪ್? ಬಟ್ ನನಗೆ ಆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದೆ, ಬಟ್ ಇವ್ರಗಳ ಕಾಮೆಂಟ್ಸ್ ಎಲ್ಲ ಇದರಿಂದ ನಾನು ಹೆದರ್ಕೊಂತಿದ್ದೀನಿ. ಟಾಕಿಂಗ್ ಅಬೌಟ್ ಮೀ. ಸುಮಾರು ಜನ ಕನ್ನಡ ನಟಿಗಳು ಹೆದರ್ತಿದ್ದಾರೆ, ಬಿಕಾಸ್ ಈ ನೆಗೆಟಿವಿಟಿ ಎಷ್ಟಿದೆ ಅಂದ್ರೆ, ಅವ್ರ ಜಡ್ಜ್ಮೆಂಟ್ ಎಷ್ಟಿದೆ ಅಂದ್ರೆ, ಈ ಒಂದು ಎಷ್ಟೇ ಫಿಟ್ ಆಗಿದ್ರು ಕೂಡ ಅವ್ರು ತೋರ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ನೀವು ಹೇಳ್ತಿದ್ರೆ ನನಗೆ ಟಾಲಿವುಡ್ ಅಲ್ಲಿ ನಡೆದಿರುವಂತಹ ಒಂದಷ್ಟು ಇತ್ತೀಚೆಗೆ ನಡೆದಿರುವಂತಹ ಒಂದು ಸನ್ನಿವೇಶ ನೆನಪಾಗ್ತಿದೆ. ನಮ್ಗೆ ಟಾಲಿವುಡ್ ಅಲ್ಲಿ ಶಿವಾಜಿ ಅಂತ ಒಬ್ಬರು ಆಕ್ಟರ್ ಇದ್ದಾರೆ. ಸೊ ಅವರು ರೀಸೆಂಟ್ ಆಗಿ ಒಂದು ದಂಡೋರ ಅನ್ನುವಂತಹ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತು ಹೇಳಿದ್ರು, ನಟಿಮಣಿಯರ್ ಅಂದ್ಮೇಲೆ ಸ್ವಲ್ಪ ಈಗಿನ ಕಾಲದ ಡ್ರೆಸ್ ಸೆನ್ಸ್ ಎಲ್ಲಾನು ಕೂಡ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ನೀವ್ ಇರಿ, ನಿಮ್ಮ ಡ್ರೆಸ್ ಸೆನ್ಸ್ ಅನ್ನೋದು ನಿಮ್ಮ ಇಷ್ಟ, ನಿಮ್ಮ ಇಚ್ಛೆ ಅದು, ಬಟ್ ಹಾಗಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಇದ್ ಬೇಡ. ಇವಾಗ ಸೌಂದರ್ಯ ಅವರಾಗಿರ್ಬೋದು, ಸಾವಿತ್ರಿ ಅವರಾಗಿರ್ಬೋದು, ಸಾಕಷ್ಟು ಜನ ನಟಿಮಣಿಯರು ಸೀರೆ ಹಾಕೊಂಡೆ ತಮ್ಮ ಪರ್ಫಾರ್ಮೆನ್ಸ್ ಮೂಲಕನೇ ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಕನೆಕ್ಟ್ ಮಾಡಿದ್ರು. ಅದ್ರ ವಿರುದ್ಧ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ. ಬಟ್ ನೀವು ಕೇಳಿರುವಂತ ಕ್ಲಾರಿಫಿಕೇಶನ್ ತುಂಬಾ ಇಷ್ಟ ಆಯ್ತು. ದೇವಸ್ಥಾನಕ್ಕೆ ಹೋಗ್ಬೇಕಾ? ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು? ನೆಮ್ಮದಿಗೆ ಹೋಗ್ಬೇಕು, ಮನಃಶಾಂತಿಗೋಸ್ಕರ ಹೋಗ್ಬೇಕು. ಅದಾದ ನಂತರ ನಾವು ಫ್ಯಾಷನೇಬಲ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಡ್ರೆಸ್ ಹೋಗ್ಬೇಕಾ, ಗ್ಲಾಮರಸ್ ನ ರೆಪ್ರೆಸೆಂಟ್ ಮಾಡ್ಬೇಕಾ ಅಂದಾಗ ಅದಕ್ಕೆ ಆದಂತ ಒಂದು ಸರ್ಟನ್ ಈವೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ಮಾತ್ರ ಇರಬೇಕು. ಬಟ್ ಇತ್ತೀಚಿನ ಜನತೆ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೂನು? ಯಾಕಂತಂದ್ರೆ ದೇವಸ್ಥಾನಗಳಿಗೂ ಕೂಡ ಮಾಡ್ರನ್ ಆಗಿ ಹೋಗುವಂತದ್ದು, ಆಮೇಲೆ ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗುವಂತದ್ದೇ ಎಲ್ಲೋ ಒಂದ್ ಕಡೆ ರೀಲ್ಸ್ ಮಾಡುವಂತದ್ದು, ಹುಚ್ಚಾಟ ಮೆರೆಯುವಂತದ್ದು. ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಇವರು ದೇವಸ್ಥಾನಕ್ಕೆ ನೆಮ್ಮದಿ ಹುಡ್ಕೊಂಡು ಹೋಗ್ತಿಲ್ಲ, ಮನಃಶಾಂತಿ ಹುಡ್ಕೊಂಡು ಹೋಗ್ತಿಲ್ಲ, ತಮ್ಮ ಮೈಮಾಟವನ್ನ ತೋರಿಸೋದಾಗಿರ್ಬೋದು, ಅಥವಾ ರೀಲ್ಸ್ ಮಾಡ್ಬಿಟ್ಟು ಅಲ್ಲೇನೋ ಒಂದು ಲೈಕ್ಸ್, ಫಾಲೋವರ್ಸ್, ಶೇರ್ಸ್ಗೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ.
ಅನ್ಸಿರುತ್ತೆ ಬಿಕಾಸ್ ಯಾಕಂದ್ರೆ ಇತ್ತೀಚಿನ ಕೆಲವೊಬ್ರು ಎಲ್ಲರೂ ಅಂತಲ್ಲ ಅನ್ಸಿರುತ್ತಲ್ಲ. ಸಿ ಸೋಷಿಯಲ್ ಮೀಡಿಯಾ ಅನ್ನೋದು ನಾನು ಡೇಟಾ ಅಂಡ್ ವೆಬ್ ಅನಾಲಿಟಿಕ್ಸ್ ಓದಿರೋದು ಆಯ್ತಾ. ಅವಾಗ ನಾನು ಜಸ್ಟ್ ಎಂಟರ್ ಆಗ್ತಿರ್ಬೇಕಿದ್ರೆ ಒಂದು ಕೋರ್ಸ್ ತಗೊಂತಿರ್ಬೇಕಿದ್ರೆ ನಾವು ಫಸ್ಟ್ ಬ್ಯಾಚ್ ಇಂಡಿಯಾದಲ್ಲಿ 25 ಜನ ಹುಡುಗಿಯರು ಮಾತ್ರ ಇದಕ್ಕೆ ಸೆಲೆಕ್ಟ್ ಆಗಿದ್ದು. ಅವಾಗ ನಮಗೆ ಸೋಷಿಯಲ್ ಮೀಡಿಯಾ ವಾಸ್ ನಥಿಂಗ್. ಇನ್ಸ್ಟಾಗ್ರಾಮ್ ಅನ್ನೋದಷ್ಟು ಫೇಮಸ್ ಇರಲಿಲ್ಲ, ನಥಿಂಗ್. ಬಿಕಾಸ್ ನಾನು ಹರರ್ ಮಾದೇವ ಮಾಡ್ತಿರ್ಬೇಕಿದ್ರೆ ಇನ್ಸ್ಟಾಗ್ರಾಮ್ ಇರ್ತಿದ್ದೆ, ನಂದು ಇವಾಗ ಮಿಲಿಯನ್ಸ್ ಅಲ್ಲಿ ಇರ್ತಿತ್ತು, ನಾನು ಬೇರೆನೇ ಕಡೆ ಇರ್ತಿದ್ದೆ ನನ್ನ ಅಕೌಂಟ್, ಅವಾಗ ಇರ್ಲಿಲ್ಲ. ಅವಾಗ ನಮಗೆ ಕಲ್ಸಿದ್ರು ಅದಕ್ಕೆ ಡೇಟಾ ಅಂಡ್ ವೆಬ್ ತುಂಬಾ ಇಟ್ಸ್ ಅ ಫ್ಯೂಚರ್ ಅಂತ ಹೇಳಿದ್ರು ಕೂಡ. ಅವಾಗ ನಮಗೆ ಹೇಳಿದ್ರು ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್, ಫೇಸ್ಬುಕ್ ಎಷ್ಟು ಇಂಪಾರ್ಟೆಂಟ್. ಫೇಸ್ಬುಕ್ ನ ಕೆಟ್ಟದಾಗ ನೋಡೋರು ಅವಾಗ ವಿಲನ್ ತರ, ಫೇಸ್ಬುಕ್ ಯೂಸ್ ಮಾಡೋರು ಅಂದ್ರೆ ತುಂಬಾ ಹಾಳಾಗಿದ್ದಾರೆ ಅಂತ ಅನ್ಕೊಳ್ಳೋರು. ಅವಾಗ ನೆಟ್ವರ್ಕೇ ಇರ್ತಿರ್ಲಿಲ್ಲ ಅವಾಗ, ಅಂದ್ರೆ ಇಂಟರ್ನೆಟ್ ಅನ್ನೋದೇ ಒಂದು ಲಕ್ಸುರಿ. ಅವಾಗ ಸೈಬರ್ ಕೆಫೆಗೆ ಹೋಗಿ ಯೂಸ್ ಮಾಡ್ತಿದ್ದು, ಮೊಬೈಲೇ ಇರ್ತಿರ್ಲಿಲ್ಲ, ಆಂಡ್ರಾಯ್ಡ್. ಇಂಟರ್ನೆಟ್ ಹೋದ್ರೆ ಒಂದು 10 ರೂಪಾಯಿ ಕಟ್ ಆಗೋದು 1 ನಿಮಿಷಕ್ಕೆ ಅವಾಗ ಆಯ್ತಾ. ಆ ಟೈಮಲ್ಲಿ ಬ್ಯೂಟಿ ಏನ್ ಗೊತ್ತಾ, ಒಂದ್ ಕಲಾವಿದ್ರು ಯಾರಾದ್ರೂ ಬರ್ತಾರೆ ಅಂದ್ರೆ ಅವ್ರು ಸಿಗೋದು ನಮಗೆ ಟಿವಿ ಯಾವ್ದೋ ರಿಯಾಲಿಟಿ ಶೋಲಿ ಒಂದ್ ಪ್ರಮೋಟ್ ಮಾಡಕ್ ಬರ್ತಾರೆ, ಅಥವಾ ಯಾವ್ದೋ ಒಂದು ಇವೆಂಟ್ ಅಲ್ಲಿ ಕಾಣಿಸ್ಕೊಂತಾರೆ, ಇಲ್ಲ ಅಂದ್ರೆ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಮಾತ್ರ ನೋಡ್ಬೋದು. ಅವಾಗ ಎಕ್ಸ್ಕ್ಲೂಸಿವಿಟಿ ಇತ್ತು. ಒಂದು ಹೀರೋಯಿನ್ಗೆ ಒಂದು ವೇಟೇಜ್ ಇತ್ತು, ಒಂದು ಸೀನಿಯರ್ ಆಕ್ಟರಿಗೆ ಒಂದು ವೇಟೇಜ್ ಇತ್ತು, ಒಂದು ಒಳ್ಳೆ ಪರ್ಫಾರ್ಮರ್ ಅವ್ರನ್ನ ನೋಡಕ್ಕೆ ಒಂದು ದಟ್ಸ್ ದ ಬ್ಯೂಟಿ. ಆ ಟೈಮ್ ಬಗ್ಗೆ ನಾನು ಯೋಚಿಸಿದೆ ಯಾವಾಗ್ಲೂ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸೌಂದರ್ಯ ಮ್ಯಾಮ್ ಆಯ್ತಾ. ನನ್ಗದು ತುಂಬಾ ಇಷ್ಟ. ನಾನು ಇನ್ನೂ ಓಲ್ಡ್ ಸ್ಕೂಲ್, ನಾನು ಅಲ್ಲಿ ಅದೇ ಜಮಾನದಲ್ಲಿ ಇದ್ದೀನಿ. ಅದಕ್ಕೆ ನಾನು ಇವಾಗ ಎಲ್ಲೋ ಮೀಡಿಯಾ ಕಡೆ ಕಾಣಿಸ್ಕೊಳ್ಳಲ್ಲ, ಎಲ್ಲಾ ಕಡೆ ಕಾಣಿಸ್ಕೊಳ್ಳಲ್ಲ. ಬಿಕಾಸ್ ನಾನು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನಾನು ಹಂಗೆ ಯೋಚನೆ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ಎಷ್ಟು ಲೈಕ್ ಆಬ್ವಿಯಸ್ ಆಗ್ಬಿಟ್ಟಿದೆ, ಎಲ್ಲರಿಗೂ ಎಷ್ಟು ಅವೈಲೇಬಲ್ ಆಗ್ಬಿಟ್ಟಿದೆ, ಎಲ್ಲರಿಗೂ ಎಷ್ಟು ಈಸಿಯಾಗಿ ಅವೈಲೇಬಲ್ ಮಾಡ್ಬಿಟ್ಟಿದೆ, ಎಲ್ಲರೂ ವಿಸಿಬಿಲಿಟಿ ಮಾಡ್ಬಿಟ್ಟಿದೆ. ಅಂದ್ರೆ ಈ ಸೆಲೆಬ್ರಿಟಿ ಎಲ್ಲಿ ತಿಂತಾ ಇದಾರೆ, ಎಲ್ಲಿ ಮಲಗ್ತಿದ್ದಾರೆ, ಎಲ್ಲಿ ಹೇಳ್ತಿದ್ದಾರೆ, ಹೇಗೆ ಹೇಳ್ತಿದ್ದಾರೆ, ಯಾವ ಬ್ಲಾಂಕೆಟ್ ಯೂಸ್ ಮಾಡ್ತಾರೆ, ಏನ್ ತಿಂತಿದ್ದಾರೆ, ಏನ್ ಕುಡಿತಿದ್ದಾರೆ, ಯಾವ ತರ ಕರ್ಚೀಫ್ ಯೂಸ್ ಮಾಡ್ತಿದ್ದಾರೆ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದಾರೆ, ಎಲ್ಲ ಗೊತ್ತು. ಇಸ್ ಇಟ್ ನೆಸೆಸರಿ? ಅವಶ್ಯಕತೆ ಇದೆಯಾ? ಅಂಡ್ ಅದರಿಂದ ಏನಾಗ್ತದೆ, ಇಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಇವಾಗ ಬಂದಿದ್ದಾರೆ, ಆ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಜನ ದುಡಿತಾ ಇದಾರೆ. ನನ್ಗೆ ತುಂಬಾ ಖುಷಿ ಇದೆ. ಎಸ್, ದುಡಿಬೇಕು, ಎಲ್ಲರೂ ಬೆಳಿಬೇಕು ಅಂತ. ಬಟ್ ಇದರಿಂದ ಏನಾಗ್ಬಿಟ್ಟಿದೆ, ಪ್ರತಿ ಒಬ್ರು ಕೂಡ ಆಕ್ಟರ್ ಆಗ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ, ನಮ್ ಟೈಮಲ್ಲಿ ಒಂದು ಹೀರೋಯಿನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದು ಸಿಗೋದು ತುಂಬಾ ದೊಡ್ಡ ವಿಷಯ. ಇವಾಗ ಎಲ್ಲರೂ ಆಡ್ಸ್ ಮಾಡ್ತಾ ಇದಾರೆ. ಐ ಮೀನ್ ಲೈಕ್ ಐ ಫೀಲ್ ನಾನು ಇಷ್ಟು ವರ್ಷ ನಾನು ಆಕ್ಟಿಂಗ್ ಎಲ್ಲ ಕಲ್ತ್ಕೊಂಡ್ಬಂದು ಇದೆಲ್ಲ ಮಾಡಿ ಆದ್ಮೇಲೆ ನಂಗೆ ಇದೆಲ್ಲ ಸಿಕ್ಕಿರೋದು. ಕೆಲವರು ಆ ಮೂವಿನ ರಿವ್ಯೂ ಮಾಡ್ಬಿಟ್ಟೆ ಅವರು ಫೇಮಸ್ ಆಗ್ಬಿಡ್ತಾರೆ. ಐ ಆಮ್ ಲೈಕ್, ಇಷ್ಟು ಕಷ್ಟ ಪಡ್ಬೇಕಾ, ನಾನು ರಿವ್ಯೂರ್ ಆಗ್ಬಿಡ್ತೇನೆ, ಅವ್ರಕ್ಕಿಂತ ನನ್ಗೆ ಇವಾಗ ಸಿಕ್ತಿರೋದ್ಕಿಂತ ಜಾಸ್ತಿ ನಾನು ದುಡಿಬಹುದು ಅಂತ. ಈ ವಿಸಿಬಿಲಿಟಿ, ಆಕ್ಸೆಸಿಬಿಲಿಟಿಯಿಂದ ನಾವು ನಮ್ಮ ಎಲ್ಲದನ್ನೂ ಮರಿತಾ ಇದ್ದೀವಿ. ಯಾವ ಜಾಗದಲ್ಲಿ ಹೇಗೆ ಇರಬೇಕು. ಮೋಸ್ಟ್ಲಿ ಅವ್ರು ರೀಲ್ ಮಾಡೋದೆಲ್ಲ ಇಲ್ಲ ಅಂದಿದ್ರೆ ಎಲ್ಲರೂ ಸುಮ್ನೆ ಒಳ್ಳೆ ಡ್ರೆಸ್ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋರು. ಬಟ್ ಇವಾಗ ಎಲ್ಲರಿಗೂ ತೋರ್ಸ್ಬೇಕು ಅನ್ನೋ ಒಂದು ಕಿಚ್ಚಿಗೆ ಅಲ್ಲೂ ಡ್ಯಾನ್ಸ್ ಮಾಡ್ತಿದಾರೆ, ಅಲ್ಲೂ ರೊಮ್ಯಾನ್ಸ್ ಮಾಡ್ತಿದಾರೆ, ಮಾಡ್ಬಾರ್ದಾಗಿರೋ ಜಾಗದಲ್ಲೂ. ಇಲ್ಲಿ ಪ್ರಾಬ್ಲಮ್ ಆಗಿದೆ ಯಾರಿಗೆ ಗೊತ್ತಾ, ಆಸ್ ಅನ್ ಆಕ್ಟರ್, ಆಸ್ ಅ ಹೀರೋಯಿನ್, ನಾವ್ ಯಾವತ್ತೂ ಎಲ್ಲಾ ಬ್ರ್ಯಾಂಡ್ ಪ್ರಮೋಟ್ ಮಾಡಕ್ಕಾಗಲ್ಲ. ಕೆಲವರು, ನಾನು ಯಾವತ್ತೂ ಟೊಬ್ಯಾಕೊ ನಾನು ಇದ್ ಮಾಡಿಲ್ಲ, ಟೊಬ್ಯಾಕೊ ಆಗಿರ್ಬೋದು, ಗ್ಯಾಂಬ್ಲಿಂಗ್ ಆಪ್ಸ್ ಆಗಿರ್ಬೋದು, ನಾನು ಯಾವತ್ತದನ್ನ ಪ್ರಮೋಟ್ ಮಾಡಿಲ್ಲ. ನಂಗೆ ತುಂಬಾ 75 lakhs 1 crore ತನಕ ದೇ ಕೇಮ್, ಬಟ್ ಐ ಸೆಡ್ ನೋ, ಐ ನಾಟ್ ಡೂ ಇಟ್. ನಾನು ನನ್ನ ಫ್ಯಾನ್ಸ್ ಚೀಟ್ ಮಾಡಲ್ಲ ಅಂತ. ಸೊ ಇಂಥ ಒಂದು ರೆಸ್ಪಾನ್ಸಿಬಿಲಿಟಿ ಯಾವಾಗ ಬರುತ್ತೆ ಅಂದ್ರೆ ವೆನ್ ಯು ಹ್ಯಾವ್ ಅ ಜೆನ್ಯೂನ್ ಫ್ಯಾನ್ ಬೇಸ್. ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ಹ್ಯಾವ್ ದಟ್. ಏನಾಗುತ್ತೆ, ನಂಗೆ ದುಡ್ಡು ಬಂದ್ರೆ ಸಾಕು ಅನ್ನೋದೇ ಇರುತ್ತೆ. ಸೊ ಎಲ್ಲಿ ಹೋಗ್ತಿದೆ ಇವಾಗ, ಎಲ್ಲಿ ಯಾರು ಮ್ಯಾನಿಪುಲೇಟ್ ಆಗ್ತಾ ಇದಾರೆ? ಬಿಕಾಸ್ ಯಾರು ಬೇಕಿದ್ರು ಇವತ್ತು ಈ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರೆ, ನೆಕ್ಸ್ಟ್ ಆದ್ರೂ ಕಾಂಪಿಟೇಟರ್ ಬ್ರ್ಯಾಂಡೇ ಪ್ರಮೋಟ್ ಮಾಡ್ತಾರೆ. ಸೊ ನೀವ್ ಹೇಗ್ ಹೇಳ್ತೀರಾ, ಹೇಗ್ ನಂಬ್ತೀರಾ ಇವ್ರನ್ನ? ಎಲ್ಲಿದೆ ಜೆನ್ಯೂನ್ಸಿಟಿ? ಲೈಕ್ ಜೆನ್ಯೂನ್ ಆಗಿ ಯಾರು ಇಲ್ವಾ? ಬೆಟರ್ ಈ ಒಂದು ಆಪ್ ನನ್ನ ಪ್ರಕಾರ, ಲೈಕ್ ಐ ವಿಶ್ ಈ ಸೋಷಿಯಲ್ ಮೀಡಿಯಾ ಎಲ್ಲ ಒಂದು ಟೈಮಿಗೆ, ಒಂದು ಪ್ಯಾಂಡಮಿಕ್ ಬಂದ್ಬಿಟ್ಟು ಲೈಕ್ ಜಸ್ಟ್ ಪಾಸ್ ಆಗ್ಲಿ ಒನ್ ಟೈಮ್. ಆ ಹಳೆ ಟೈಮ್ 2010, 12, 13 ಆ ಟೈಮಿಗೆ ಒಂದ್ಸತಿ ಹೋಗಿ ಬರೋಣ ಅಂತ ಅನ್ಸುತ್ತೆ. ಯಾವಾಗ ಮೀಟ್ ಮಾಡಿದಾಗ ತುಂಬಾ ಮಾತುಗಳು ಇರ್ತಿತ್ತು ಮಾತಾಡೋದಕ್ಕೆ, ತೋರ್ಸತ್ ಅವಾಗ ಫೋಟೋ ತೋರ್ಸಿದ್, ನೋಡು ಇದ್ ನೋಡು ಅಂತ. ಇವಾಗ ಯಾರಾದ್ರೂ ಫೋಟೋ ತೆಗೆದು ಆಲ್ಬಮ್ ಓಪನ್ ಮಾಡ್ತಾರಾ? ಇಲ್ಲ. ಐ ಲೈಕ್ ದಟ್, ಐ ಮಿಸ್ ದಟ್. ಈಗ ಏನಿದ್ರು ಬರೀ ಲೈವ್ ಬಂದ್ಬಿಡ್ತಾರೆ ಮೇಡಮ್ ಆ ಕ್ಷಣಕ್ಕೆ. ಸೊ ಅದೇ ಹೇಳ್ದೆ, ಯಾರಿಗೂ ಯಾರು ಇವ್ರಾ ಹಂಗಾಗ್ಬಿಟ್ಟಿದೀವಿ ಎಲ್ಲರೂ ಕೂಡ. ಅಂದ್ರೆ ನಟಿ ಮಣಿಯರ್ ಅಂದಾಗ ಆಗ ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಿದ್ವಿ. ಇವಾಗ ಈಗ ಸೋಷಿಯಲ್ ಮೀಡಿಯಾದಲ್ಲ ದಿನ ಬೆಳಗಾದ್ರೆ ನೋಡ್ತಿದ್ವಿ ಬಿಡು, ಆತರ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.